ಮಾವ ನಿಮ್ಮ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಈ ಗಾಡಿನ ಇಲ್ಲೇ ಸೈಡ್ಗೆ ಹಾಕಿ ಮೆಕ್ಯಾನಿಕ್ನ ಯಾರನ್ನಾರು ಕರ್ಸೋಣ, ಅವ್ರು ಸರಿ ಮಾಡಿ ತಂದ್ಕೊಡ್ತಾರೆ. ಆಯಿತು, ಬನ್ನಿ ಬನ್ನಿ ಬನ್ನಿ. ಇರವ ಸ್ವಲ್ಪ. ಯುದ್ಧ ಭೂಮಿಯಲ್ಲಿ ನಾನು ಇಡೀ ಟ್ಯಾಂಕರ್ನ ಬಿಚ್ಚಿ ರೆಡಿ ಮಾಡ್ತಿದ್ದೆ, ಆದರೆ ಈ ಗಾಡಿದೇನು ಗೊತ್ತಾಗ್ತಾನೇ ಇಲ್ಲ ನನಗೆ. ಮಾವ ನೀವು ಇಷ್ಟು ಕೆಲಸ ಮಾಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಾವ. ನನಗೂ ನೀನು ಮನೆ ತನಕ ನಡ್ಕೊಂಡು ಹೋಗೋದನ್ನ ನೋಡೋಕ್ಕಾಗತ್ತಾ? ಮಾವ ನೀವು ನನ್ನ ಮಾವನೇ ಅಲ್ಲ, ಒಂದೊಂದ್ಸಲ ನನ್ನ ಫ್ರೆಂಡು ಅಂತಾನೆ ಅನ್ಸ್ಬಿಡತ್ತೆ. ನನಗೂ ಅನ್ಸುತ್ತೆ ನೀನು ನನ್ನ ಸೊಸೆ ಅಲ್ಲ, ನಮ್ಮನೆ ದೇವರು ಅಂತ. ಅಯ್ಯಯ್ಯೋ, ದೇವ್ರು ಅಂತಲ್ಲ ಅಂದು ನನ್ನ ನಿಮ್ಮಿಂದ ದೂರ ಮಾಡಿಬಿಡ್ಬೇಡಿ. ನೀವು ನನ್ನ ಜೊತೆ ಫ್ರೆಂಡ್ ಆಗಿರಿ. ಎಲ್ಲಿ ಫ್ರೆಂಡ್ಶಿಪ್ ಕಟ್ಟಿ ನೋಡೋಣ. ಅದೇನು ಸಾಲದ ಕಂತೇನೆ ನಾವು ಕಟ್ಟಕ್ಕೆ? ಅಯ್ಯೋ ಮಾವ, ಫ್ರೆಂಡ್ಶಿಪ್ ಕಟ್ಟೋದು ಅಂದರೆ ಹಂಗಲ್ಲ, ತಾಳಿ ಹೇಳ್ಕೊಡ್ತೀನಿ. ಎಲ್ಲಿ ನಿಮ್ಮ ಕೈ ಕೊಡಿ, ಹಿಂಗೆ ಹಿಡ್ಕೊಳ್ಳಿ. ಅಯ್ಯೋ ಹಂಗಲ್ಲ, ಹಿಂಗೆ 1 2 3. ಇವಾಗ ಹಿಂಗೆ ಹೊಡೀರಿ, ಇವಾಗ ಚಿಟ್ಕಿ ಹೊಡೀರಿ. ಹೈ ಫೈ. ಅಷ್ಟೇ ಮಾವ. ನೋಡಿ, ಇವಾಗ ನೀವು ನನ್ನ ಬೆಸ್ಟ್ ಫ್ರೆಂಡು ಮಾವ. ಇನ್ಮೇಲೆ ಏನೇ ಪ್ರಾಬ್ಲಮಿಂಗ್ಸ್ ಬಂದ್ರು, ಅಯ್ಯೋ ಯಾರಿಗಪ್ಪ ಫೋನ್ ಮಾಡೋದು ಅಂತ ಯೋಚನೆ ಮಾಡಬೇಡಿ. ನನಗೆ ಒಂದೇ ಒಂದು ಕಾಲ್ ಹಾಕಿ, ಅಲ್ಲಿ ಬಂದು ನಿಮಗೆ ಯಾರು ಸಮಸ್ಯೆ ಮಾಡ್ತಾ ಇದ್ದಾರೋ, ತೊಂದರೆ ಕೊಡ್ತಾ ಇದ್ದಾರೋ ಅವ್ರನ್ನ ಬಂದು ಚಚ್ಚಿ ಬಿಸಾಕ್ಬಿಡ್ತೀನಿ. ಓಕೆನಾ? ಆಯಿತು ಕಣವ, ಒಂದ್ಸರಿ ಪ್ಲಗ್ ತೆಗೆದು ಹಾಕಿ ನೋಡ್ತೀನಿ, ಆಮೇಲೆ ಸರಿ ಆಗುತ್ತೋ ನೋಡೋಣ. ಇರವ, ಈಗ ಸ್ಟಾರ್ಟ್ ಆಗ್ಬೋದೋ ಏನೋ. ಅಯ್ಯೋ ಒಂದು ನಿಮಿಷ, ನೀವು ಅಲ್ಲೇ ಇರಿ ಮಾವ, ನಾನೇ ಮಾಡ್ತೀನಿ. ಅಯ್ಯೋ ಈ ಬೇಡ ಕಣವ ರಶ್ಮಿ, ಕಿಕ್ ಏನಾದರೂ ವಾಪಸ್ ಬಂದ್ರೆ ಕಾಲಿಗೆ ಏಟಾಗತ್ತೆ. ಇಲ್ಲ ಮಾವ. ಅಯ್ಯೋ ಬೇಡ ಕಂದ, ಸ್ಟಾರ್ಟ್ ಆಗ್ಬಿಡ್ತಲ್ಲ ಕಂದ. ಬನ್ನಿ ಮಾವ. ಶಬ್ಬಾಷ್ ಕಣವ, ಇಬ್ರು ಗಂಡೈಕ್ಳಿಂದನೂ ಇದು ಸ್ಟಾರ್ಟ್ ಆಗೋದು ಕಷ್ಟ ಇತ್ತು ಕಣವ. ಮಾವ ನಾನು ಒಬ್ಳಲ್ಲ, ಇಬ್ರು. ಹೆಂಗೇಳಿ, ನಿಮ್ಮ ಮನೆ ಸೊಸೆ ಮತ್ತೆ ನಿಮ್ಮ ಬೆಸ್ಟ್ ಫ್ರೆಂಡು. ಸರಿ, ಹಂಗೆ ಆಗ್ಲವ. ಗಾಡಿ ನೀನೇ ಓಡಿಸ್ತೀನವ? ಅಯ್ಯೋ ನನ್ಗೆ ಓಡ್ಸಕ್ ಇಷ್ಟನೇ, ಆದ್ರೆ ಏನ್ ಮಾಡ್ಲಿ, ಸೀರೆ ಉಟ್ಕೊಂಡಿದ್ದೀನಲ್ಲ. ಯಾವಾಗ ಬೇಕಿದ್ರು ಕೇಳವ, ಇನ್ಮೇಲೆ ನೀನು ಗಂಡೈಕ್ಳು ಮಾಡೋ ಕೆಲಸನೇ ನೀನು ಮಾಡಬೇಕು. ಯಾಕೆ ಹೇಳು, ನನ್ನ ಮನೆಗೆ ಗಂಡು ಮಗ ನೀನು. ಸರಿ ಮಾವ. ಬರವ, ಕೂತ್ಕೊಳ್ಳವ. ಏಯ್ ಬೇಬಿ, ಇದ್ಯಾಕೆ ಆರಾಮಾಗಿ ಹೋಗು. ಬೀದ್ಗಿದೇನಾರು ಹೆಚ್ಚು ಕಮ್ಮಿ ಆದ್ರೆ? ಏ ಸೀನಾ, ಜೀವನದಲ್ಲಿ ಎಷ್ಟೆಲ್ಲ ಬಿದ್ದಿಲ್ಲ, ಎಷ್ಟೆಲ್ಲ ಎದ್ದಿಲ್ಲ. ಹೆದರ್ಕೋತೀನಿ ನಾನು ಇದಕ್ಕೆಲ್ಲ. ನಾನು ಬಾ. ಹಂಗಲ್ಲ ಬೇಬಿ, ಈಗ ನೋಡು, ಮದುವೆಗೆ ಅಂತ ಬಟ್ಟೆ ತಗೊಳಕ್ ಹೋಯ್ತಾ ಇದೀವಿ, ಜೊತೆಗೆ ಫೋಟೋ ಶೂಟ್ಗೂ ಬಟ್ಟೆ ತಗೋತಾ ಇದೀವಿ. ಈಗ ಬಿದ್ದು ಮುಖ ಎಲ್ಲ ಸ್ಕ್ರಾಪ್ ಆದ್ರೆ ಆ ಬಟ್ಟೆ ಹಾಕೊಂಡು ಏನ್ ಪ್ರಯೋಜನ? ಅಯ್ಯೋ ಏನಾಗಲ್ಲ ಬಾರೋ ಸೀನಾ, ನಾನು ಇದ್ದೀನಿ. ನೀನ್ ನನ್ನ ಜೊತೆ ಸೇರಿದ್ಮೇಲೆನೆ ಜೀವನದಲ್ಲಿ ಮುಂದೆ ಬಂದಿದ್ದು. ಬಾ ಬಾ. ಓಹೋ ಅಲ್ಲೋಳ ಸೀನಾ, ನಿಮ್ಮ ಅಪ್ಪ ಮತ್ತೆ ನಿನ್ನ ಹಳೆ ಹೆಂಡತಿ ಮೂಟೆ ಬತ್ತವ್ರೆ. ಅವ್ರು ಏನಾರ ಮಾಡ್ಕೊಳ್ಳಿ, ನಮ್ಗೇನು, ನಮ್ಮ ಪಾಡಿಗೆ ನಾವು ಹೋಗೋದ ನಡಿ. ಏನ್ ಗೊತ್ತಾ, ಅವ್ರನ್ನ ನೋಡ್ತಾ ಇದ್ರು ಹೋಗಿ ಕುದ್ಬಿಡೋಣ ಅನಿಸ್ತಾ ಇದೆ. ನಿನ್ ಕೈ ಮುಗಿತೀನಿ, ಅದೆಲ್ಲ ಏನು ಬೇಡ, ಸುಮ್ಮನೆ ನಡಿ ಹೇಳ್ತೀನಿ. ಅಯ್ಯೋ ನಿನಗ್ ಬೇಡ ಅಂದ್ರೆ ನನಗ್ ಬೇಕು ಅನಿಸ್ತಾ ಇದೆ ಸೀನಾ. ಇರು. ಮೊದಲು ಗಂಡಿಗೆ ಹೆಣ್ಣಿನ ಕಷ್ಟ ಗೊತ್ತಾಗಬೇಕು, ಅಂದರೆ ಅವನು ಹೆಣ್ಣಿನ ವೇಷದಲ್ಲೇ ಇರಬೇಕು. ಇವತ್ತಿನ ಸಮಾಜ ಹೆಂಗಾಗೈತೆ ಅಂದರೆ, ಒಂದು ಕೋಲಿಗೆ ಸೀರೆ ಉಡಿಸ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ರೆ ಅದನ್ನು ಕಾಮದೃಷ್ಟಿಯಾಗಿ ನೋಡ್ತಾರೆ ಕೆಲವು ಗಂಡಸರು. ಹಂಗೆ ಮಾಡ್ಬೇಕು ಬರ. ರಾಣಿ, ಇಂಥ ಪಾಪಿಗಳಿಗೆ ಬುದ್ಧಿ ಬರಬೇಕು ಅಂತಂದರೆ ಮೊದಲು ಆ ಗಂಡು ಹೆಣ್ಣಿನ ವೇಷದಲ್ಲೇ ಸಮಾಜದಲ್ಲಿ ಬದುಕಬೇಕು. ಇದೆ ನನ್ನಿಂದ, ನನ್ನ ಗಂಡನಿಂದ ನಿನಗೆ ಕೊಡೋ ಉತ್ತರ. ಇಷ್ಟು ಸಾಕತ್ಗೆ ಅಣ್ಣ. ಅದಕ್ಕೆ ಮತ್ತೆ ಫೋನ್ ಮಾಡ್ತೀನಿ. ಕಳವ, ಎಲ್ರಿಗೂ ಒಳ್ಳೇದು ಮಾಡವ, ಎಲ್ರಿಗೂ ಒಳ್ಳೇದು ಮಾಡ. ನೀನು ಅಧ್ಯಕ್ಷ ಆದರೆ ಎಲ್ರಿಗೂ ಒಳ್ಳೆಯದೇ ಆಗತ್ತೆ. ಬಾ, ನಿಂಗೇನೋ ತೋರಿಸ್ಬೇಕು ನಾನು. ಈಗ ಬೇಡ ಪರ. ಹೋ,
ಇದೇನೊಳ್ಳೆ ಹಿಂಗೆ ನಾಚ್ಕೋತಿದ್ಯಲ್ಲ. ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದೇನೋ ತೋರಿಸ್ಬೇಕು ಅಂದಿದ್ದು ನಾನು. ಬಾ ಸುಮ್ಮನೆ. ಮಾವಯ್ಯ, ಅಣ್ಣ ಅದಕ್ಕೆ ಹೇಗಿದೆ ನನ್ನ ಕಾಲೇಜ್ ಡ್ರೆಸ್ಸು? ಚೋಟು ಕಾಲೇಜ್ ಕೂಸು. ಚೋಟು ರೆಡಿಯಾಗಿ ಬಂದ್ಬಿಟ್ಯಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮಾವಯ್ಯ, ಮಾವಯ್ಯ, ಪರವ ಬಂದೆ ಬಂದೆ ಬಂದೆ. ಬನ್ನಿ ಬನ್ನಿ. ರೆಡಿನಾ ಎಲ್ಲ? ತಗೊಳವ. ಮಾವ, ಇದು ನಮ್ಮ ಮಾರಿಗುಡಿ ಮ್ಯಾಪ್. ಓಹೋ, ಓಹೋ ಅಲ್ಲ, ಆಹಾಹಾ ಅನ್ಬೇಕು. ಎಷ್ಟು ಚೆನ್ನಾಗಿದೆ ನೋಡು ನಮ್ಮ ಹಳ್ಳಿ. ಸರಿ, ಇವಾಗ ನೋಡು, ನಿನ್ನೆ ನಾವು ಈ ಕಡೆ ರೋಡ್ ಹತ್ರ ಪ್ರಚಾರ ಮಾಡಿದ್ವಲ್ಲ, ಇವತ್ತು ನಾವು ಈ ಜಾಗದಲ್ಲಿ ಪ್ರಚಾರ ಮಾಡ್ಬೇಕು. ಆಮೇಲೆ ನೋಡಿಲ್ಲಿ ಸೇತುವೆ ಕಾಣ್ತಿದ್ದಲ್ಲ, ಈ ಭಾಗದಲ್ಲಿ ಪ್ರಚಾರ ಮಾಡಬೇಕು. ಆಮೇಲೆ ಏ ಶಿವ, ನನ್ನ ಸೊಸೆ ಏನು ಕತೆ ಹೇಳ್ತಾವಳೆ ಅಲ್ಲ, ಅವಳು ಹೇಳ್ದಂಗೆ ಕೇಳಬೇಕು, ಆಯ್ತಾಯ? ಬನ್ನಿ ಬನ್ನಿ ಬನ್ನಿ. ಈಗ ಹಿಂಗೆಲ್ಲ ಐತಲ್ಲ ಮ್ಯಾಪು, ಇಲ್ಲಿ ಎಲ್ಲಿ ಬಾಂಬ್ ಇಕ್ಕೋದು? ಬಾಂಬಾ? ಇದೇನು ಹಿಂಗೆ ಮಾತಾಡ್ತಿದ್ಯಲ್ಲ? ನೀ ಪಿಕ್ಚರ್ನಾಗೆಲ್ಲ ನೋಡಿಲ್ವಾ ಹಿಂಗೆ ಭೂಪಟ ಹಿಡ್ಕೊಂಡು ಪ್ಲಾನಿಂಗು ಮಾಡೋದು? ಇಲ್ಲಿ ಬಾಂಬ್ ಹಾಕೋಣ, ಅಲ್ಲಿ ಬಾಂಬ್ ಹಾಕೋಣ, ಇಲ್ಲಿ ಬಾಂಬ್ ಹಾಕೋಣ ಅನ್ಕೊಂಡು. ಏನಾಗೈತಲ್ಲ ನಿನ್ಗೆ? ಯಾಕೆ ಹಿಂಗೆ ಮಾಡ್ತೀಯ? ನಿಮ್ಮ ಮಗ ಎಲ್ಲ ತಿಳ್ಕೊಂಡಿದ್ರು ಒಳ್ಳೆ ಜಾಣ್ಪದ ಥರ ಆಡ ಅಭ್ಯಾಸ ಅಲ್ವಾ, ಅದಕ್ಕೆ ಹಿಂಗೆ ಆಡ್ತಾ. ಸುಮ್ಕೆ ತಮಾಸಿ. ಅಣ್ಣ ಆದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಲೇಡೀಸ್ ಕಾಲೇಜಿಂದ ಹುಡುಗಿರು ಬಂದು ಓಟ್ ಹಾಕಂಗಿದ್ದಿದ್ರೆ ನಾನೇ ನಿನ್ ಪರವಾಗಿ ಓಟ್ ಕೇಳ್ತಿದ್ದೆ. ಆದ್ರೆ ಏನ್ ಮಾಡೋಣ, ಬರೀ ಮಾರಿಗುಡಿ ಜನ ಮಾತ್ರ ಓಟ್ ಹಾಕ್ಬೇಕು ಅಂತ ರೂಲ್ಸ್ ಇದೆ. ಇವಳೊಬ್ಳು ಬಾಕಿ ಇದ್ಲು. ನೀನು ಓದ್ತಿರೋ ಹುಡುಗಿ, ಓದೋ ಮಕ್ಕಳಿಗೆ ರಾಜಕೀಯದ ಮೇಲೆ ಅಷ್ಟಾಗಿ ಆಸಕ್ತಿ ಇಟ್ಕೋಬಾರ್ದು. ಆಸಕ್ತಿ ಇದ್ರೂ ಮುಗಿದ್ಮೇಲೆ ಎಲ್ಲ, ಓದೋವಾಗಲ್ಲ. ನಾನು ಓದ್ತಾನೆ ಇದೀನಿ ಅದಕ್ಕೆ. ಆದ್ರೆ ಕನ್ನಡ ಮೀಡಿಯಮಲ್ಲಿ ಓದಿರೋ ನನಗೆ ಸೈನ್ಸ್ ಕೊಡ್ಸಿದ್ದೀರಾ. ಅಲ್ಲಿ ಪ್ರಶ್ನೆನೂ ಇಂಗ್ಲೀಷಲ್ಲೇ ಕೇಳಬೇಕು, ಉತ್ತರನೂ ಇಂಗ್ಲೀಷಲ್ಲೇ ಕೊಡ್ತಾರೆ. ಏನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ. ಕೂಸೆ, ಮೊದಲೆಲ್ಲ ಹಿಂಗೆ ಇರ್ತೈತೆ. ಈಗ ನನ್ನ ಸ್ಕೂಟ್ರೇ ತಗ, ಮೊದಲೆರಡು ಕಿಕ್ ಹೊಡೆದ್ರೆ ಅದು ಸ್ಟಾರ್ಟ್ ಆಯ್ತದ. ಸುಮ್ಕಿರ್ತದೆ. ಆಮ್ಯಾಗ ಒಂದು ಜಾಡ್ಸ್ ಹೊಡೆದ್ರೆ ನೋಡು, ಗಿಡ್ರನ್ ಗಿಡ್ರನ್ ಡ್ರನ್ 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 ಅಂತ ಸ್ಟಾರ್ಟ್ ಆಯ್ತದೆ. ಹಂಗೆ ನಿನ್ನ ಗಾಡಿನೂ ಸ್ಟಾರ್ಟ್ ಆಯ್ತದೆ. ಸುಮ್ಕಿರು. ಚೋಟು, ಏನು ಗೊತ್ತಾ, ನಮಗೆ ಏನೋ ಕಷ್ಟ ಆಗ್ತಿದೆ ಅಂತ ಅಂದರೆ ನಮ್ಮ ಜೀವನದಲ್ಲಿ ನಾವೇನೋ ಪ್ರಯತ್ನ ಪಡ್ತಿದ್ದೀವಿ ಅಂತ ಅರ್ಥ. ಕಷ್ಟಪಟ್ಟು ಏನೂ ಆಗ್ತಿಲ್ಲ ಅಂತ ಅಂದರೆ ದೇವರು ನಮಗೋಸ್ಕರ ಸಹಾಯಕ್ಕಂತ ಯಾರನ್ನಾದ್ರೂ ಕಳಿಸ್ತಾನೆ. ಇವಾಗ ನೋಡು, ನನ್ನ ಜೀವನದಲ್ಲಿ ಮಾವನ ಕಳಿಸಿರೋ ಹಾಗೆ, ನಮ್ಮ ಗುಂಡು ಜೀವನದಲ್ಲಿ ಮಾದಪ್ಪ ಅಂಕಲ್ನ ಕಳಿಸಿರೋ ಹಾಗೆ ನಿನ್ನ ಜೀವನದಲ್ಲೂ ಯಾರನ್ನಾದ್ರೂ ಕಳಿಸ್ತಾನೆ. ಥ್ಯಾಂಕ್ಸ್ ಅತ್ಗೆ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಈಗ ಅಧ್ಯಕ್ಷರು ನನ್ನ ಕರ್ಕೊಂಡೋಗಿ ಬಸ್ ಹತ್ಸಿದ್ರೆ ನೀನೇ ಗೆಲ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಯಾಕೋ ನೀನು ಆಶೀರ್ವಾದ ಮಾಡಿಲ್ಲ ಅಂದ್ರೂ ನಾನೇ ನೀನು ಬಿಟ್ಟು ಬರಬೇಕು. ನಡಿ ನಡಿ, ಬಿಟ್ಬಿಟ್ಟು ಬರ್ತೀನಿ. ನಡಿ ನಡಿ, ಬಾ ಬಾ ಬಾ.